ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ಫೋಸಿಸ್ನ ಒಂದು ಶಾರ್ಟ್ ಟರ್ಮ್ ಟ್ರೇಡ್ ಒಂದು ಐಡಿಯಾ ಶೇರ್ ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಒಂದು ಐ ಟಿ ಸೆಕ್ಟರಲ್ಲಿ ಯಾವ ರೀತಿ ಒಂದು ಬಿಗ್ಗೆಸ್ಟ್ ಒಂದು ಡ್ರಾಪ್ ಇನ್ಫೋಸಿಸಿಂದ ಸಿಕ್ತೋದ್ರ ಜೊತೆಗೆ ಒಂದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ, ಅದರ ಜೊತೆಗೆ ಐ ಟಿ ಸೆಕ್ಟರಲ್ಲಿರುವಂಥ ಸ್ಟಾಕ್ಗಳನ್ನು ಡೌನ್ ಟ್ರೆಂಡ್ ಸಹ ನೋಡಿದ್ವಿ. ಸೊ ಅದಾದಮೇಲೆ ಇನ್ಫೋಸಿಸ್ನ ಒಂದು ಕಂಪ್ಲೀಟ್ ಒಂದು ಮಾರ್ಕೆಟ್ನ ಕ್ಲೋಸ್ ಆದಮೇಲೆ ಒಂದು ಕ್ಯಾಂಡಲ್ಸ್ಟಿಕ್ಸ್ ನೋಡಿದ್ರೆ, ಡೈಲಿ ಟೈಮ್ ಫ್ರೇಮ್ ಕ್ಯಾಂಡಲ್ಸ್ಟಿಕ್ಸು ಸೂಪರ್ ಒಂದು ಫಾರ್ಮೇಷನ್ಸ್ ಆಗಿದೆ ಅಂತ ಹೇಳ್ಬೋದು. ಈ ಒಂದು ಅದೊಂದು ಸಿಕ್ಕಾಪಟ್ಟೆ ಒಂದು ಡೌನ್ ಟ್ರೆಂಡು ಒಂದು ಕ್ಲೋಸ್ ಟು 15% ಡೌನ್ ಟ್ರೆಂಡ್ ಆಗಿದ್ದು ಸಹ ಇವತ್ತಿನ ಒಂದು ಮಾರ್ಕೆಟ್ ಓಪನಿಂಗ್ ಏನಾಗಿದೆ, ಆಸ್ ಆಫ್ ನೌ ನೀವು ನೋಡ್ಬೋದು ಟೈಮ್ ಬಂದು 12 ಗಂಟೆ ಹತ್ತಿರ ಆಗಿದೆ. ಸೊ ಈ ಒಂದು ಟೈಮ್ ಫ್ರೇಮಲ್ಲಿ ಡೈಲಿ ಟೈಮ್ ಫ್ರೇಮ್ನ ಒಂದು ಕ್ಯಾಂಡಲ್ಸ್ಟಿಕ್ಸ್ ನೋಡ್ತಿದ್ರೆ, ನಿನ್ನೆ ಒಂದು ಕ್ಲೋಸಿಂಗ್ ಪ್ರೈಸ್ ಅಬೋವೇ ಒಂದು ಟ್ರೇಡ್ ಆಗ್ತಿರೋದ್ರಿಂದ, ಅದು 1260 ಒಂದು ಪ್ರೈಸಲ್ಲೇ ಟ್ರೇಡ್ ಆಗ್ತಿರೋದ್ರಿಂದ ಈ ಒಂದು ಸ್ಟಾಕು ಪ್ರಾಬಬಲಿ ಈ ಒಂದು ದೊಡ್ಡ ಗ್ಯಾಪ್ ಏನು ಬಿಲ್ಡ್ ಆಗಿದೆ 1400ಇಂದ 1260-70 ರೇಂಜಲ್ಲಿ, ಆ ಒಂದು ಗ್ಯಾಪ್ನ ಶಾರ್ಟ್ ಟರ್ಮಲ್ಲಿ ಒಂದು ಫಿಲ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇರೋದ್ರಿಂದ ಆ ಒಂದು ಟ್ರೇಡ್ ಐಡಿಯಾನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ನಾನು ಇನ್ಫಾರ್ಮೇಷನ್ ಏನು ಶೇರ್ ಮಾಡ್ತಾಯಿದ್ದೀನಿ ಅದು ನಿಮ್ಮ ಒಂದು ಎಜುಕೇಷ್ನಲ್ ಪರ್ಪಸ್ಗೆ ಮಾತ್ರ. ಯಾವುದೇ ಒಂದು ಸ್ಟಾಕು, ಯಾವುದೇ ಒಂದು ಒಂದು ಐಡಿಯಾನ ಶೇರ್ ಮಾಡಿದ್ರೆ, ಇನ್ಫೋಸಿಸ್ ತರಹ ಒಂದು ಐಡಿಯಾನ ಶೇರ್ ಮಾಡಿದ್ರೆ ಅದು ನಿಮ್ಮ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ. ನಾನು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಅಲ್ಲ. ಓಕೆ, ಸೊ ಅದರ ಬೇಸಿಸ್ ಮೇಲೆ ನಾನು ನಿಮ್ಮ ಒಂದು ಟ್ರೇಡ್ನ ಒಂದು ಐಡಿಯಾ ಶೇರ್ ಮಾಡಿಬಿಟ್ರೆ ಸ್ನೇಹಿತರೆ, ನೋಡಿ ನಾನು ಡೈಲಿ ಟೈಮ್ ಫ್ರೇಮಲ್ಲಿ ಇನ್ಫೋಸಿಸ್ನ ಸ್ಟಾಕ್ನ ಒಂದು ಓಪನ್ ಮಾಡಿದ್ದೀನಿ. ನೋಡ್ಬೋದು ನೀವು ಡೈಲಿ ಟೈಮ್ ಫ್ರೇಮನ್ನು ನೋಡ್ಕೊಂಬಿಡಿ. ಇಲ್ಲಿ ಸೊ ಟೈಮ್ ನೋಡ್ಕೊಬೋದು, ನಿಮಗೆ 12:05 ಆಗಿದೆ. ಸೊ ಈ ಒಂದು ಕ್ಯಾಂಡಲ್ಸ್ಟಿಕ್ಸ್ ಫಾರ್ಮೇಷನ್ ನೋಡಿ, ಈ ಒಂದು ನಿಮಿಷ ಈಸಿ ಕಾಣಿಸ್ಲಿ ಅಂತ ಮಾಡ್ತಾಯಿದ್ದೀನಿ. ಓಕೆ ನೋಡಿ, ಈ ಒಂದು ಇಲ್ಲಿಂದ 1400 ಅಂತ ಅಂದ್ಕೊಳ್ಳಿ, ಅಲ್ಲಿಂದ ಈ ಒಂದು ಲೆವೆಲ್ ಗಂಟೆ ಏನೊಂದು ಬ್ರೇಕ್ ಡೌನ್ ಆಗಿದೆ, ಆ ಒಂದು ಬ್ರೇಕ್ ಡೌನ್ನ ಫಿಲ್ ಆಗುವಂಥ ಚಾನ್ಸಸ್ ಹೆಚ್ಚಿಗೆ ಇರೋದ್ರಿಂದ, ನೀವೇನಾದರೂ ಟ್ರೇಡಿಂಗ್ ಏನಾದರೂ ಐಡಿಯಾ ಮಾಡೋಕ್ಕೆ, ಶಾರ್ಟ್ ಟರ್ಮ್ಗೆ ಬೈ ಏನಾದ್ರು ಮಾಡೋಕ್ಕೆ ಏನಾದ್ರು ರೆಡಿ ಇಟ್ಕೊಂಡಿತ್ತು ಅಂತ ಹೇಳಿದ್ರೆ, ನೀವೊಂದು ಸ್ಟಾಕ್ನ ನೀವು ಬೈ ಮಾಡೋಕ್ಕೆ ಅಥವಾ ಸ್ವಿಂಗ್ ಟ್ರೇಡಿಂಗ್ಗೆ ಇಟ್ಕೊಬೋದು. ಸೊ ಅದರ ಬೇಸಿಸ್ ಮೇಲೆ ಈ ಒಂದು ಸ್ಟಾಕು ಯಾವ ರೀತಿ ಮೂವ್ಮೆಂಟ್ ಆಗ್ಬೋದು ಅಂತ ಹೇಳಿದ್ರೆ, ಈ ಸ್ಟಾಕು ಸ್ವಲ್ಪ ಈ ರೀತಿ ಮೂವ್ಮೆಂಟ್ ಆಗಿ ಒಂದು ಗ್ಯಾಪ್ನ ಫಿಲ್ ಆಗಿ ನೆಕ್ಸ್ಟ್ ಬೀಳುವಂಥ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು. ಈ ರೀತಿಯ ಏನಾದರೂ ನೀವು ರಿಸ್ಕ್ ತೊಗೊಂಡು ಆಡಬೇಕಂದ್ರೆ ಏನಾದರೂ ಐಡಿಯಾ ಇತ್ತು ಅಂತ ಹೇಳಿದ್ರೆ, ಈ ಒಂದು ಸ್ಟಾಕಲ್ಲಿ ಸಹ ನೀವು ಸ್ವಿಂಗ್ ಟ್ರೇಡಿಂಗ್ಗೆ ಪ್ರಾಬಬ್ಲಿ ಒಂದು 1 ವೀಕ್ 2 ವೀಕ್ಸ್ ಒಂದು ಟೈಮ್ ಫ್ರೇಮಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಶುರು ಮಾಡ್ಕೊಬೋದು. ಇದು ಸ್ವಿಂಗ್ ಟ್ರೇಡಿಂಗ್ನ ಐಡಿಯಾ. ಸೊ ನೆನ್ಪಿಟ್ಕೊಳ್ಳಿ, ಇದು ಒಂದು ಶೇರ್ ಮಾಡ್ತಿರುವಂಥ ರೀಸನ್ ಬಂದು ನಿಮ್ಮ ಎಜುಕೇಷನಲ್ ಪರ್ಪಸ್ಗೆ ಮಾತ್ರ. ಓಕೆ, ಸೊ ಮತ್ತೊಂದು ವೀಡಿಯೋದಲ್ಲಿ ಮೀಟ್ ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.